ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ನಡೀತು. ನಾ ಫೋನ್ ತೊಗೊಳಕ್ಕೆ ಹೋಗಿದ್ದೆ. ಆ ಫೋನ್ ಅಂಗಡಿಗೆ ಒಬ್ಬ ಬಂದಿದ್ದ. ಅವನಿಗೆ ಏನಂದರು, ಅಣ್ಣ ಒಂದು ಚೆನ್ನಾಗಿರುವಂಥ ಫೋನ್ ಕೊಡು ಅಂತ ಕೇಳಿದರೆ ಅವ್ರು ಏನಂದರು, ಅಣ್ಣ ಇದು ರೀಸೆಂಟಾಗಿ ಒಂದು ಸ್ಮಾರ್ಟ್ ಫೋನ್ ಬಂದಿದೆ, ಸಖತ್ತಾಗಿದೆ, 8 GB ರ್ಯಾಮ್ ಐತಿ, 128 GB ಸ್ಟೋರೇಜ್ ಐತಿ, ಸಖತ್ತಾಗಿ ವರ್ಕ್ ಆಗುತ್ತೆ, ಕ್ಯಾಮ್ರಾ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಸೇಲ್ ಮಾಡಿದರು. ಬಟ್ ಆ ಫೋನ್ನ ಸ್ಪೆಸಿಫಿಕೇಷನ್ ನೋಡಿದ್ರೆ ಆ ಪ್ರೈಸಿಗೆ ಕಂಪ್ಲೀಟಾಗಿ ವರ್ತ್ ಆಗಲಿಲ್ಲ. ಆ ಪ್ರೈಸಲ್ಲಿ ನಿಮಗೆ ಅವ್ನಿಗೆ ಏನಂತ ಹೇಳಿ ಸೇಲ್ ಮಾಡಿದ್ರು ಅಂದರೆ 8 GB ರ್ಯಾಮ್ ಇದೆ, ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೇಲ್ ಮಾಡಿದರು. ಇದೇ ಥರ ನಾವು ಕೂಡ ಗೊತ್ತಿಲ್ಲದೆ ಇರೋರು ಮೊಬೈಲ್ ಅಂಗಡಿಗೆ ಹೋಗಿ ತೊಗೊಳಕ್ಕೆ ಹೋದ್ರೆ ರ್ಯಾಮ್ನೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅವರು. ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ರ್ಯಾಮ್ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕಿಂತ ನಿಮಗೆ ಪ್ರೊಸೆಸರ್ ಎಷ್ಟಿರಬೇಕು, ಎಷ್ಟಿದ್ರೆ ಫೋನ್ ಫಾಸ್ಟಾಗಿ ವರ್ಕ್ ಆಗುತ್ತೆ, ರ್ಯಾಮ್ ನಿಮಗೆ ಯಾವ ಪ್ರೈಸ್ ಕ್ಯಾಟಗರಿಗೆ ಎಷ್ಟು ತನಕ ತೊಗೋಬೇಕು ಅನ್ನೋದನ್ನು ಕಂಪ್ಲೀಟ್ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ನಮ್ಮ ವಿಡಿಯೋಸ್ನ ಫಾಲೋ ಮಾಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಮ್ಮ ಫೋನ್ಸಲ್ಲಿ 2 ಥರ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ, ಒಂದು ರೋಮು, ಒಂದು ರ್ಯಾಮು. ರೋಮ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರ್ಯಾಮ್ ಬಗ್ಗೆ ನೋಡೋದ್ರೆ ನಿಮಗೆ ರ್ಯಾಂಡಮ್ ಆ್ಯಕ್ಸೆಸ್ ಮೆಮ್ರಿ ಅಂತ ಹೇಳ್ಬಿಟ್ಟು, ಇದು ನಿಮಗೆ ಕಂಪ್ಯೂಟರ್, ಲ್ಯಾಪ್ಟಾಪ್, ಫೋನ್ಸು ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಇದರಲ್ಲಿ ಯಾವ ಥರ ಯೂಸ್ ಆಗುತ್ತಪ್ಪ ಅಂತಂದರೆ ಇದು ಮೀಡಿಯೇಟರ್ ಕೆಲಸ ಮಾಡುತ್ತೆ. ರೋಮ್ ಮತ್ತು ಪ್ರೊಸೆಸರ್ಗೆ ಮಧ್ಯದಲ್ಲಿ ಮೀಡಿಯೇಟರಾಗಿ ಕೆಲಸ ಮಾಡುತ್ತೆ. ರೋಮಲ್ಲಿರುವಂಥ ಆ್ಯಪ್ಸ್ ಆಗಲಿ, ವಿಡಿಯೋಸ್ ಆಗಲಿ, ಪ್ರತಿಯೊಂದು ಸ್ಟೋರೇಜಲ್ಲಿರುವಂಥ ನಮ್ಮ ಪ್ರತಿಯೊಂದು ವಸ್ತುವನ್ನು ಇದು ಪ್ರೊಸೆಸರ್ಗೆ ತಂದು ಕೊಡುತ್ತೆ ಅಂತ ಹೇಳ್ಬೋದು, ಕಾಪಿ ಪೇಸ್ಟ್ ಮಾಡಿ ಕೊಡುತ್ತೆ ಅಂತ ಹೇಳ್ಬೋದು. ಇವಾಗ ಉದಾಹರಣೆಗೆ ಒಂದು ಇನ್ಸ್ಟಾಗ್ರಾಮ್ನ ನಾವು ಡೈರೆಕ್ಟ್ ಓಪನ್ ಮಾಡೋಕ್ಕಪ್ಪ ಅಂತಂದರೆ ಆ ಬ್ಯಾಕ್ಗ್ರೌಂಡಲ್ಲಿ ಫೋನಲ್ಲಿ ನಿಮ್ಗೆ ಏನೇನು ವರ್ಕ್ ನಡೆಯುತ್ತೆ ಅಂದರೆ ಸ್ಟೋರೇಜಲ್ಲಿರುವಂಥ ರೋಮಲ್ಲಿರುವಂಥ ಇನ್ಸ್ಟಾಗ್ರಾಮ್ನ ನಿಮಗೆ ರ್ಯಾಮ್ ಕಾಪಿ ಪೇಸ್ಟ್ ಮಾಡಿ ಪ್ರೊಸೆಸರ್ಗೆ ಕಳಿಸುತ್ತೆ. ಪ್ರೊಸೆಸರು ಓಪನ್ ಮಾಡಿ ನಮ್ಗೆ ತೋರ್ಸತ್ತೆ ಅಂತ ಹೇಳ್ಬೋದು. ಇದೆಲ್ಲ ನಿಮಗೆ ಫೋನ್ ಒಳಗಡೆನೇ ನಡೆಯುತ್ತೆ. ಇದರಿಂದ ನಿಮಗೆ ರ್ಯಾಮ್ ಯಾಕೆ ಇಷ್ಟ ಯೂಸ್ ಮಾಡ್ತಾರೆ, ಡೈರೆಕ್ಟ್ ರೋಮ್ ಇದ್ರೇ ಪ್ರೊಸೆಸರ್ಗೆ ಬಂದರೆ ನಡೆಯಲ್ವಾ ಅಂತ ಕೇಳ್ಬೋದು ನೀವು. ಇದು ರೋಮ್ ಅನ್ನೋದು ತುಂಬ ಸ್ಲೋ ಇರುತ್ತೆ, ರ್ಯಾಮ್ ಅನ್ನೋದು ಸ್ವಲ್ಪ ಸ್ಪೀಡ್ ಜಾಸ್ತಿ ಇರುತ್ತೆ, ಮಲ್ಟಿ ಟಾಸ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಆದ್ದರಿಂದ ರೋಮ್ ಮತ್ತು ರ್ಯಾಮ್ನ ಬೇರೆ ಬೇರೆ ಮಾಡಿದ್ದಾರೆ. ಇವಾಗ ನೀವು ಮಲ್ಟಿ ಟಾಸ್ಕಿಂಗ್ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಆ್ಯಪು ಮತ್ತು ಒಂದು ಆ್ಯಪು ಈ ಥರ ನೋಡ್ತಿರಲ್ಲ, ಒಮ್ಮೆ ಡೈರೆಕ್ಟಾಗಿ 3 ಆ್ಯಪ್ ಕ್ಲೋಸ್ ಮಾಡ್ತಿರಲ್ಲ. ಒಂದು ಆ್ಯಪ್ ಇನ್ಸ್ಟಾಗ್ರಾಮ್ ಪಬ್ಜಿ ಡೈರೆಕ್ಟಾಗಿ ಓಪನ್ ಮಾಡಿ ಅಷ್ಟೇ ಬಿಡ್ತೀರಿ. ಬಟ್ ನಿಮಗೆ ನೆಕ್ಸ್ಟ್ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡಿ ಒಂದು 10 ನಿಮಿಷ ಬಿಟ್ಟು ಮತ್ತೊಮ್ಮೆ ಪಬ್ಜಿ ಓಪನ್ ಮಾಡಿದರೆ ನೀವು ಎಲ್ಲಿ ಬಿಟ್ಟಿರ್ತಿರಲ್ಲ ಅಲ್ಲಿಗೆ ಇರುತ್ತಲ್ಲ, ಅದು ನಿಮಗೆ ರ್ಯಾಮ್ ಯೂಸ್ ಮಾಡೋದು ಅಂತ ಹೇಳ್ಬೋದು. ನಿಮಗೆ ಎಷ್ಟು ಚೆನ್ನಾಗಿರೋ ರ್ಯಾಮ್ ಇರುತ್ತಲ್ಲ ಅಷ್ಟು ಮಲ್ಟಿ ಟಾಸ್ಕಿಂಗ್ ಈಸಿ ಆಗುತ್ತೆ, ಮತ್ತು ರ್ಯಾಮ್ ವರ್ಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಸದ್ಯದಲ್ಲಿ ಜಾಸ್ತಿ ಲೇಟೆಸ್ಟ್ ವರ್ಷನ್ ಅಂದರೆ LPDDR5X ರ್ಯಾಮ್. ಇದು ನಿಮಗೆ ತುಂಬ ಎಫಿಷಿಯನ್ಸಿ ಮತ್ತು ಫಾಸ್ಟ್ ಆ್ಯಂಡ್ ಬೆಸ್ಟ್ ರ್ಯಾಮ್ ವರ್ಷನ್ ಅಂತ ಹೇಳ್ಬೋದು. ಇದು ರ್ಯಾಮ್ ಮತ್ತು ರೋಮ್ ಬಗ್ಗೆ ಕೆಲಸ ಮಾಡೋದು. ನಿಮಗೆ ಅರೌಂಡ್ ಇನ್ನು 10,000 ಬಜೆಟಲ್ಲಿ ಯಾವ ಥರ ರ್ಯಾಮ್ ಇರಬೇಕು, 20,000 ಬಜೆಟಲ್ಲಿ ಯಾವ ಥರ ರ್ಯಾಮ್ ಇರಬೇಕು, ಪ್ರೊಸೆಸರ್ ಯಾವುದಿರಬೇಕು ಆ ರ್ಯಾಮ್ಗೆ ಅಂದರೆ ಹೇಳ್ತೀನಿ. 10,000 ಬಜೆಟಲ್ಲಿ ನಿಮಗೆ ಆ ನಾರ್ಮಲಾಗಿ ನೋಡೋದು MediaTek 6300 ಪ್ರೊಸೆಸರು ಮತ್ತು ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್, ಇದನ್ನು ನಾವು ಇಂಪಾರ್ಟೆಂಟಾಗಿ ನೋಡ್ತಿರ್ತೀವಿ. ಆ ರ್ಯಾಮ್ಗೆ ನಿಮಗೆ 4 to 6 GB ಇನಫ್ ಆಗುತ್ತೆ. ಆ ಪ್ರೈಸ್ ಕೆಟಗರಿ ನಾವು ಹೆವಿ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕಾಗಲ್ಲ, ಅಲ್ಲಿ ಪ್ರೊಸೆಸರ್ ಕೆಪಾಸಿಟಿ ಇರಲ್ಲ. ನೀವು 10 GB ರ್ಯಾಮ್ ತೊಗೊಂಡ್ರೆ ನಿಮಗೆ ಪ್ರೊಸೆಸರ್ ಎಷ್ಟು ಕೆಲಸ ಮಾಡಬೇಕು ಅಷ್ಟೇ ಕೆಲಸ ಮಾಡ್ತೈತಿ. ಹಾಗಾಗಿ ಹೆಚ್ಚಿಗೆ ಅಮೌಂಟ್ ಕೊಟ್ಬಿಟ್ಟು ಉಪಯೋಗಿ ರ್ಯಾಮ್ಗೆ ಜಾಸ್ತಿ ಅದೇ ಕೊಡೋಕ್ಕೆ ಹೋಗಬೇಕು. 6 to 8 GB ನಿಮಗೆ ಅರೌಂಡ್ 20,000-25,000 ತನಕ ಇದ್ರೂ ನಡೆಯುತ್ತೆ. ನೆಕ್ಸ್ಟ್ ನಿಮಗೆ ಅದಕ್ಕಿಂತ ಮೇಲ್ಗಡೆ ಅಂದರೆ ನಿಮಗೆ ಹೈ ರೇಂಜ್ ಫೋನ್ಸ್ ಬರುತ್ತೆ, ಫ್ಲಾಗ್ಶಿಪ್ ಲೆವೆಲ್, ಅಲ್ಲಿ ನಿಮಗೆ 8 to 12 GB ಇನಫ್, ಅದಕ್ಕಿಂತ ಜಾಸ್ತಿ ನಿಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಬರೀ ಈ ರ್ಯಾಮ್ ಅಷ್ಟೇ ಇದ್ದರೆ ಚೆನ್ನಾಗಿ ಯೂಸ್ ಆಗೋಲ್ಲ, ಇದ್ರ ಜೊತೆ ಪ್ರೊಸೆಸರ್ ಕೂಡ ಚೆನ್ನಾಗಿರಬೇಕು. ಹಾಗೆ ಆ ಪ್ರೊಸೆಸರು ರ್ಯಾಮು ಸ್ಟೋರೇಜನ್ನು ಕೂಡಿಸಿದರೆ ಆಪ್ಟಿಮೈಸೇಷನ್ ಸಖತ್ತಾಗಿರಬೇಕು. OS ಆಪ್ಟಿಮೈಸೇಷನ್. ಇವಾಗ ಐಫೋನ್ ತೊಗೊಂಡ್ರೆ ರ್ಯಾಮ್ ಎಲ್ಲ ಕೂಡ 6 GB ಇರುತ್ತೋ 3 GB ಇರುತ್ತೋ ಅವ್ರು ಹೇಳೋದಿಲ್ಲ ಐಫೋನ್ದು, ಆದರೂ ಕೂಡ ಅವು ಎಷ್ಟು ಫಾಸ್ಟಾಗಿ ವರ್ಕ್ ಆಗುತ್ತಲ್ಲ. ಅದೇ ನೀವು 8 GB OnePlus ಫೋನ್ ತೋರಿ, ಸ್ಯಾಮ್ಸಂಗ್ ತೋರಿ, ಎಲ್ಲ ತೋರಿ 8 GB ಇದ್ದರೂ ಕೂಡ ಅದರ ಲೆವೆಲ್ಗೆ ಕಾಂಪಿಟೇಟ್ ಕೊಡೋಕ್ಕಾಗಲ್ಲ. ಹಾಗಾಗಿ ನಿಮಗೆ ಆಪ್ಟಿಮೈಸೇಷನ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, ಅದೇ ಥರ ಲೇಟೆಸ್ಟ್ ವರ್ಷನ್ ರ್ಯಾಮ್ ಆಗಲಿ ಪ್ರೊಸೆಸರ್ ಆಗಲಿ ಎಲ್ಲ ಕೂಡ ಆದಾಗ ಆಪ್ಟಿಮೈಸೇಷನ್ ಇಂಪಾರ್ಟೆಂಟ್ ಆಗುತ್ತೆ, OS ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ಬೆಸ್ಟ್ ಆಪ್ಟಿಮೈಸೇಷನ್ ಇರುವಂಥ ಫೋನ್ಸು ಏನಿರುತ್ತಲ್ಲ ಅವನ್ನ ತೊಗೊಳ್ಳೋದು, ಮತ್ತು ರ್ಯಾಮ್ ಆ್ಯಂಡ್ ಸ್ಟೋರೇಜ್ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸಬೇಕು ತೊಗೊಳ್ಳುವಾಗ. ಪ್ಲೀಸ್ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಡೈಲಿ ಕಂಟೆಂಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.